ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದುವೇ ಮನೆಗೊಂದು ಹೂದೋಟದ ಅಗತ್ಯತೆ. ವೀಕ್ಷಕರೇ, ವಿಡಿಯೋದಲ್ಲಿ ನಮ್ಮ ಮನೆಯ ಹೂದೋಟದ ದೃಶ್ಯಗಳನ್ನು ನೀವು ಕಾಣಬಹುದು. ಮನೆಗೆ ಹೂದೋಟ ಏಕೆ ಬೇಕು ಎಂಬುದನ್ನು ಪುಷ್ಟೀಕರಿಸುವ ಮೊದಲನೆಯ ಕಾರಣ ಏಕಾಂತ. ಮನುಷ್ಯ ಸಂಘಜೀವಿ ಹೌದು, ಆದರೆ ಮನುಷ್ಯನ ಜೀವನದಲ್ಲಿ ಏಕಾಂತವೂ ಅಷ್ಟೇ ಮುಖ್ಯ ಅಲ್ವಾ? ನಮ್ಮ ಮನೆಯ ಆ ಪರಿಸರ, ಹೂದೋಟ ಕೊಡುವ ಏಕಾಂತ ಅನುಭವ, ಆ ಹೂಗಳ ಸೌಂದರ್ಯ ವರ್ಣಿಸಲು ಸಾಧ್ಯವಿಲ್ಲ. ಏಕಾಂತದಲ್ಲಿ ಇರುವ ಸುಖ ನಾವು ಅನುಭವಿಸಬೇಕು. ಇದಕ್ಕಾಗಿ ಮನೆಯಲ್ಲಿ ಒಂದು ಹೂದೋಟ ಇರಬೇಕು. ಎರಡನೇ ಕಾರಣ ಸಕಾರಾತ್ಮಕತೆ ಅಥವಾ ಪಾಸಿಟಿವ್ ವೈಬ್ಸ್. ಮನೆಯಲ್ಲಿ ಪುಟ್ಟದಾದ ಹೂದೋಟವಿದ್ದರೆ ಮನೆಗೆ ಬರುವ ಅತಿಥಿಗಳಿಗೆ ಹಾಗೂ ಮನೆಯಲ್ಲಿರುವ ಸದಸ್ಯರಿಗೆ ಆ ಹೂದೋಟದ ಹೂವಿನ ಸೌಂದರ್ಯ, ತಂಪಾದ ಗಾಳಿಯ ಬೀಸುವಿಕೆ ಸಕಾರಾತ್ಮಕ ಭಾವನೆಯನ್ನು ತರುತ್ತದೆ. ಈಗಿನ ಒತ್ತಡದಿಂದ ಕೂಡಿದ ಜೀವನ ಶೈಲಿಯಿಂದಾಗಿ ಜೀವನದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ಹೂದೋಟವಿದ್ದರೆ ಆ ಹೂದೋಟದಲ್ಲಿ ಸ್ವಲ್ಪ ಹೊತ್ತು ವಿಹರಿಸಿದರೆ ನಮಗೇ ಅರಿವಿಲ್ಲದಂತೆ ಮನಸ್ಸಿಗೆ ಒಂದು ರೀತಿಯ ಸಂತೋಷ ಸಿಗುತ್ತದೆ. ಇದರಿಂದ ಸಕಾರಾತ್ಮಕತೆ ಹೆಚ್ಚಿ ಜೀವನದಲ್ಲಿ ಉತ್ಸಾಹ ಪುನಃ ಮೂಡುತ್ತದೆ. ಮೂರನೆಯ ಕಾರಣ ಆರೋಗ್ಯ. ಆರೋಗ್ಯ ಯಾರಿಗೆ ತಾನೇ ಮುಖ್ಯ ಅಲ್ಲ? ನಮ್ಮ ಹಿರಿಯರು, ನಮ್ಮ ಮುತ್ತಾತಂದಿರು ತುಂಬ ವರ್ಷ ಬದುಕಿರಲು ಈ ಪರಿಸರವೇ ಕಾರಣ. ನಮ್ಮ ಮನೆಯವರ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಗಿಡವಿಲ್ಲದೆ ಮರುಭೂಮಿಯಂತಹ ಮನೆಯಲ್ಲಿ ವಾಸಿಸುವುದು ನಾವು ನಮ್ಮ ಆರೋಗ್ಯಕ್ಕೆ ಮಾಡುವಂತಹ ದೊಡ್ಡ ದ್ರೋಹ. ಜಾಗದ ಕೊರತೆ ಇದ್ದರೆ ಸಣ್ಣ ಸಣ್ಣ ಪಾಟ್ ಅಲ್ಲಿ ಗಿಡವನ್ನು ಬೆಳೆಸಿ ಶುದ್ಧ ಗಾಳಿಯನ್ನು ಉಸಿರಾಡಬೇಕು. ನಾಲ್ಕನೆಯ ಕಾರಣ ಪರಿಸರದ ಕಾಳಜಿ. ಇವತ್ತು ಪರಿಸರ ಎಷ್ಟೊಂದು ಮಲಿನ ಆಗಿದೆ ಎಂದರೆ ನಮಗೆ ಉಸಿರಾಟಕ್ಕೂ ಕಷ್ಟ ಆಗುತ್ತಿದೆ. ಪರಿಸರ ಶುದ್ಧಿಗೋಸ್ಕರ ನಮ್ಮ ಅಳಿಲ ಸೇವೆಯೇ ನಮ್ಮ ಈ ಹೂದೋಟ. ಮನೆಯಲ್ಲಿ ಹೆಚ್ಚು ಹೆಚ್ಚು ಆಕ್ಸಿಜನ್ ಕೊಡುವಂತಹ ಗಿಡಗಳನ್ನು ನಾವು ಬೆಳೆಸಬೇಕು. ಐದನೆಯ ಕಾರಣ ಮಕ್ಕಳ ಭವಿಷ್ಯ. ಮನೆಯಲ್ಲಿರುವ ಹಿರಿಯರು ಮಕ್ಕಳೊಂದಿಗೆ ಗಿಡ ನೆಟ್ಟು ಪೋಷಿಸಿದಾಗ ಮಕ್ಕಳಿಗೂ ಆ ಗಿಡಗಳ ಬಗ್ಗೆ ಅರಿವು ಮೂಡುತ್ತದೆ. ಮಕ್ಕಳಿಗೆ ಗಾರ್ಡನಿಂಗ್ ಬಗ್ಗೆ ಆಸಕ್ತಿ ಬರುವಂತೆ ಮಾಡುವ ಸುಲಭವಾದ, ಆರೈಕೆ ಕಡಿಮೆ ಇರುವಂತಹ ಗಿಡಗಳನ್ನು ನಾವು ಬೆಳೆಸಬೇಕು. ಭವಿಷ್ಯದ ಪ್ರಜೆಗಳ ಪರಿಸರ ಕಾಳಜಿಯ ದೃಷ್ಟಿಯಿಂದ ಮನೆಗೊಂದು ಹೂದೋಟದ ಅಗತ್ಯತೆ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.